ಜೆಡಿಎಸ್ ಅವರು ಮೋಸ ಮಾಡ್ತಾರೆ, ನನ್ನ ಮಕ್ಕಳು ಜೆಡಿಎಸ್ ನವರನ್ನ ಹೆದರಿಸಬೇಕು, ಹೀಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ. ಜೆಡಿಎಸ್ನವರು ಹೆದರಿಸ್ತಾರೆ, ನನ್ನ ಮಕ್ಕಳು ಜೆಡಿಎಸ್ನವರು ಮೋಸ ಮಾಡ್ತಾರೆ, ಅವರು ಹೆದರಿಸ್ತಾರೆ, ಹಾಗಾಗಿ ಅವರಿಗೆ ಯಾವ ರೀತಿಯಾಗಿ ಹೆದರದೆ ದೊಣ್ಣೆಯನ್ನ ಹಿಡಿದು ನಿಂತ್ಕೊಳ್ಳಿ, ಜೆಡಿಎಸ್ ಅವರು ಕೌರವ ವಂಶಸ್ಥರು ಮೋಸ ಮಾಡ್ತಾರೆ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುರೇಶ್ ಗೌಡ. ಗೌರಿ ಶಂಕರ್ ವಿರುದ್ಧ ಹಾಯ್ದಿದ್ದಾರೆ ಸುರೇಶ್ ಗೌಡ. ನಮ್ ದುಡ್ಡೇ ಹೊಡಿತಾನೆ, ನಮ್ ದುಡ್ಡೇ ಹಂಚ್ತಾನೆ, ದುಡ್ಡಿಸ್ಕೊಳ್ಳಿ, ಚೆನ್ನಾಗಿ ತಿಂದು ಬಿಜೆಪಿಗೆ ವೋಟ್ ಹಾಕಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಚಾರಕ್ಕೆ ಬಂದ್ರೆ ಊರಿನ ಒಳಗ್ ಬಿಡಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನೀರು ಬಿಡಿಸದ ಕಳ್ಳ ಕಳ್ಳ ಅಂತ ನೀವು ಕೂಗಿ ದೇವೇಗೌಡ, ಚೆನ್ನಿಗಪ್ಪ, ಗೌರಿ ಶಂಕರ್ ವಿರುದ್ಧ ಸುರೇಶ್ ಗೌಡ ಈಗ ಕಿಡಿಕಾರಿದ್ದಾರೆ. ಹೆಚ್ಚು ಕಡಿಮೆ ಆಗಿರೋ ಗ್ರಾಮ ಪಂಚಾಯತ್ ಇರ್ತಿರ್ಲಿಲ್ಲ. ಹೌದು, ಯಾರು ಅಯೋಗ್ಯ ಬಂದು ಕೂತ್ಕೊಂಡಿರೋರು ಓಟ್ಗಳು ಒಂದೊಂದು ಓಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಹೇಳಿದ್ ನಾನು. ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸೀಟ್ ಕಳ್ಸೋದು ನಮ್ ಕರ್ತವ್ಯ. ಅದರಿಂದ ನೀವು ಯಾವಕ್ಕೂ ಎದೆ ಗುಂದ್ಬೇಡ್ರಿ, ನಿಂತ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಳ್ರಿ, ಬರ್ಲಿ ಯಾವನ್ ಬರ್ತಾನೆ. ನನ್ನ ಮಕ್ಕಳನ್ನ ಎದುರಿಸ್ಬೇಕು. ಜೆಡಿಎಸ್ ಅವ್ರ ದಬ್ಬಾಳಿಕೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಅವರು ಯಾವ ವಂಶದವರು? ಕೌರವ ವಂಶಸ್ಥರು. ಅವರು ಅವ್ರನ್ನ ಯುದ್ಧ ಮಾಡ್ಬೇಕಾರೆ ಕೃಷ್ಣ ಪರಮಾತ್ಮ ಅಂತ ನಾನು ಇದೀನಿ, ನಿಂತ್ಕೊಂಡು ಯುದ್ಧ ಮಾಡ್ರಿ, ಅವ್ರನ್ನ ಸಂಹಾರ ಮಾಡೋಣ. ನನಗೆ ಗೊತ್ತಿದೆ, ಎಲ್ಲ ಟೆಕ್ನಿಕ್ಸ್ ಗೊತ್ತಿದೆ. ಅವನವ್ ಏನೇನಂದ್ರೆ ಅವ್ನು ಬರೀ ಎರಡೇ, ಒಂದು ದುಡ್ಡು ಹೊಡಿತಾನೆ, ದುಡ್ಡು ಹಂಚ್ತಾನೆ. ನಮ್ ದುಡ್ಡೇ ಹೊಡಿತಾನೆ, ನಮ್ ದುಡ್ಡೇ ಹಂಚ್ತಾನೆ. ಅವನ ಹತ್ರ ಏನು ಅವನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ. ಅಪ್ಪ ಪೊಲೀಸ್ ಆಗಿದ್ದವನು, ಅವನು ದೊಡ್ಡ ಕಳ್ಳ. ಗಣಿ ಕೇಸಲ್ಲಿ ಎಲ್ಲ ಸಿಗಾಕ 150 ಕೇಸಲ್ಲಿ ಎಲ್ಲ ಲೂಟಿ ಹೊಡೆದ್. ನಮ್ಮ ಪೊಲೀಸ್ ಇದ್ದವರು ಲೂಟಿ ಹೊಡೆದ. ಇಲ್ಲಿ MLA ಮಾಡಿದಂತವ್ರನ್ನೆಲ್ಲ ದೇವೇಗೌಡರು ತಂದು ನಾಟಿ ಹಾಕೋದು. ಕಳ್ಳರನ್ನ ಹಾಕಿ ಲೂಟಿ ಹೊಡೆದು ಕೊಡ್ಬೇಕು. ಇವ್ರಿಗಾರ್ದ ಅವ್ರಿಗಾರ್ದ ಶೇರ್. ಆ ದುಡ್ಡು ಹಂಚೋದು ಜನಗಳು. ನಮ್ ತೆರಿಗೆ ದುಡ್ಡನ್ನೇ ಹೊಡೆಯೋದು, ನಮ್ಗೆ ಹಂಚೋದು. ಅರಣ್ಯ ಖಾತೆ ಕೊಟ್ಟು ನಮ್ ದುಡ್ಡೇ ಅದು. ನಮ್ ದುಡ್ಡು ಹೊಡಿತಾನೆ, ನಮ್ ದುಡ್ಡು ಕೊಡ್ತಾನೆ. ಅವನೇನು ಮನೆಯಿಂದ ಏನ್ ತಂದು ಕೊಡಲ್ಲ. ಚೆನ್ನಾಗಿ ತಿನ್ರಿ, ಇಸ್ಕೊಳ್ರಿ, ನೀವು ಹೋಗಿ ಇಸ್ಕೊಂಬರ್ರಿ. ಆ ದುಡ್ಡು ನಮ್ ಬಿಜೆಪಿ ಕಮಿಷನ್ ಇಸ್ಕೊಂಡು ದುಡ್ಡು ತಿಂದ್ರು ಅಂತ ಹೇಳಿ ಎತ್ಕಟ್ರಿ ಅವನ ವಿರುದ್ಧ. ಎಲ್ಲಾರು ಎತ್ ಕಟ್ಬಿಟ್ಟು ಯಾವ್ದೇ ಕಾಡು ಊರೊಳಗಡೆ ಕ್ಯಾನ್ವಾಸ್ ಮಾಡಕ್ ಬಿಡ್ಬೇಡಿ. ಕಳ್ಳ ಕಳ್ಳ ಅಂತ ಕೂಗ್ರಿ. ನೀರ್ ಬಿಡಿಸ್ತಾನೆ ಕಳ್ಳ. ನಾಗವಳ್ಳಿ ಕೆರೆಗೆ, ಒಂದ್ಕೆರೆ ಕೆರೆಗೆ ನೀರ್ ಬಿಡಿಸ್ತಾನೆ, ಕಳ್ಳ ಆಟ ಆಡೋದು ಅಂತೇಳಿ ಇದರಿಂದ ಕಿರ್ಚ್ಬೇಕು ಅದನ್ನ. ಕಳ್ಳ ಇವನು ಕೆರ್ಸ್ಕೊಂಡ್ರ ಸೀರಿಯಸ್ ಎತ್ಕೊಂಡು ಚುನಾವಣೆ ಮಾಡಿ ಗೆಲ್ಲಿಸ್ಬೇಕಷ್ಟೇ. ನಾನು ಕತೆ ಹೇಳಕ್ ಹೋಗಲ್ಲ. ಹಂಗ್ ಮಾಡ್ರಿ, ಪಾಪ್ ಕೊಡ್ರಿ, ಕೇಳ್ರಿ, ಏನ್ರಪ್ಪ ಅಭಿವೃದ್ಧಿ ಹೇಳ್ರಿ. ಇನ್ನೆಲ್ಲ ಈ ಅಭಿವೃದ್ಧಿ ಜನ ಓಟ್ ಹಾಕಿದ್ರೆ ಅಷ್ಟೇ ಇದೆ. ಸ್ಕೂಲ್ ಕಟ್ಟಿದಕ್ಕೆ ಓಟ್ ಹಾಕಿದ್ರೆ ಅಷ್ಟೇ ಇದೆ. ಹೇಮಾವತಿ ತುಂಬಿಸಿ ಅಷ್ಟೇ ಇದೆ. ನಾವ್ ಮಾಡಿರೋ ಕೆಲಸನ ಇನ್ನೊಂದ್ಸಲಿ ಹೇಳಿ ಎತ್ ಕಟ್ಟಿ ಓಡ್ತೇವೆ. ನಿಮ್ಮ ಎಲೆಕ್ಷನ್ ಅಲ್ಲಿ MLA ಎಲೆಕ್ಷನ್ ಈಗ ಗೊತ್ತು ನಿಮ್ಗಿದ್ರೆ ನಾವು ಗೆದ್ದೇ ಇರೋ ಕಾರಣ ಹೇಳಿದೀವಲ್ಲ. ಈಗ ತಾಕತ್ ತೋರಿಸ್ತೀವಿ. ಒಂದೊಂದು ಬೂತ್ ಅಲ್ಲಿ 200 ಓಟ್ ಲೀಡ್ ಬರ್ಬೇಕು. ಇಲ್ಲಿ ಕೇಳಿಸ್ಕೊಂಡ್ರ? ಸಿಂಗನಪಾಳ್ಯ ಇರ್ಬೋದು, ನಮ್ ಗೊಲ್ರಟ್ಟಿ ಇರ್ಬೋದು, ಕಾಲೇಜ್ ಹೇಳ್ರಿ. ತುಂಬಾ ಸಪೋರ್ಟ್ ಕೊಡಿ ಸರ್. ಮಾತು ಮುಗಿಸ್ತೀನಿ. ತುಂಬಾ ಸಪೋರ್ಟ್ ಹೆಚ್ಚು ಕಡಿಮೆ ಆಗಿರೋ ಗ್ರಾಮ ಪಂಚಾಯತ್ ಇರ್ತಿರ್ಲಿಲ್ಲ. ಹೌದು, ಯಾರು ಅಯೋಗ್ಯ ಬಂದು ಕೂತ್ಕೊಂಡಿರೋರು ಓಟ್ಗಳು ಒಂದೊಂದು ಓಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಹೇಳಿದ್ ನಾನು. ಪ್ರಜಾಪ್ರಭುತ್ವದಲ್ಲಿ ಒಂದು ಪಾರ್ಲಿಮೆಂಟ್ ಸೀಟ್ ಕಳ್ಸೋದು ನಮ್ ಕರ್ತವ್ಯ. ಅದರಿಂದ ನೀವು ಯಾವಕ್ಕೂ ಎದೆ ಗುಂದ್ಬೇಡ್ರಿ, ನಿಂತ್ಕೊಂಡು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಳ್ರಿ, ಬರ್ಲಿ ಯಾವನ್ ಬರ್ತಾನೆ. ನನ್ನ ಮಕ್ಕಳನ್ನ ಎದುರಿಸ್ಬೇಕು. ಜೆಡಿಎಸ್ ಅವ್ರ ದಬ್ಬಾಳಿಕೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಅವರು ಯಾವ ವಂಶದವರು? ಕೌರವ ವಂಶಸ್ಥರು. ಅವ್ರನ್ನ ಯುದ್ಧ ಮಾಡ್ಬೇಕಾರೆ ಕೃಷ್ಣ ಪರಮಾತ್ಮ ಅಂತ ನಾನು ಇದೀನಿ, ನಿಂತ್ಕೊಂಡು ಯುದ್ಧ ಮಾಡ್ರಿ, ಅವ್ರನ್ನ ಸಂಹಾರ ಮಾಡೋಣ. ನನಗೆ ಗೊತ್ತಿದೆ, ಎಲ್ಲ ಟೆಕ್ನಿಕ್ಸ್ ಗೊತ್ತಿದೆ. ಅವನವ್ ಏನೇನಂದ್ರೆ ಅವ್ನು ಬರೀ ಎರಡೇ, ಒಂದು ದುಡ್ಡು ಹೊಡಿತಾನೆ, ದುಡ್ಡು ಹಂಚ್ತಾನೆ. ನಮ್ ದುಡ್ಡೇ ಹೊಡಿತಾನೆ, ನಮ್ ದುಡ್ಡೇ ಹಂಚ್ತಾನೆ. ಅವನ ಹತ್ರ ಏನು ಅವನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ. ಅಪ್ಪ ಪೊಲೀಸ್ ಆಗಿದ್ದವನು, ಅವನು ದೊಡ್ಡ ಕಳ್ಳ. ಗಣಿ ಕೇಸಲ್ಲಿ ಎಲ್ಲ ಸಿಗಾಕ 150 ಕೇಸಲ್ಲಿ ಎಲ್ಲ ಲೂಟಿ ಹೊಡೆದ್. ನಮ್ಮ ಪೊಲೀಸ್ ಇದ್ದವರು ಲೂಟಿ ಹೊಡೆದ. ಇಲ್ಲಿ MLA ಮಾಡಿದಂತವ್ರನ್ನೆಲ್ಲ ದೇವೇಗೌಡರು ತಂದು ನಾಟಿ ಹಾಕೋದು. ಕಳ್ಳರನ್ನ ಹಾಕಿ ಲೂಟಿ ಹೊಡೆದು ಕೊಡ್ಬೇಕು. ಇವ್ರಿಗಾರ್ದ ಅವ್ರಿಗಾರ್ದ ಶೇರ್. ಆ ದುಡ್ಡು ಹಂಚೋದು ಜನಗಳು. ನಮ್ ತೆರಿಗೆ ದುಡ್ಡನ್ನೇ ಹೊಡೆಯೋದು, ನಮ್ಗೆ ಹಂಚೋದು. ಅರಣ್ಯ ಖಾತೆ ಕೊಟ್ಟು ನಮ್ ದುಡ್ಡೇ ಅದು. ನಮ್ ದುಡ್ಡು ಹೊಡಿತಾನೆ, ನಮ್ ದುಡ್ಡು ಕೊಡ್ತಾನೆ. ಅವನೇನು ಮನೆಯಿಂದ ಏನ್ ತಂದು ಕೊಡಲ್ಲ.
ಚೆನ್ನಾಗಿ ತಿನ್ರಿ, ಇಸ್ಕೊಳ್ರಿ, ನೀವು ಹೋಗಿ ಇಸ್ಕೊಂಬರ್ರಿ. ಆ ದುಡ್ಡು ನಮ್ಮ ಬಿಜೆಪಿ ಕಮಿಷನ್ ಇಸ್ಕೊಂಡು ದುಡ್ಡು ತಿಂದ್ರು ಅಂತ ಹೇಳಿ ಎತ್ಕಟ್ರಿ ಅವ್ನ ವಿರುದ್ಧ ಎಲ್ಲಾರು ಎತ್ ಕಟ್ಬಿಟ್ಟು ಯಾವ್ದೇ ಕಾಡು ಮೂರೊಳಗಡೆ ಕ್ಯಾನ್ವಾಸ್ ಮಾಡಕ್ ಬಿಡ್ತಾರೆ. ಕಳ್ಳ ಕಳ್ಳ ಅಂತ ಕೂಗ್ರಿ. ನೀರ್ ಬಿಡಿಸ್ತಾನೆ ಕಳ್ಳ, ನಾಗವಳ್ಳಿ ಕೆರೆಗೆ, ಒಂದ್ಕೆರೆ ಕೆರೆಗೆ ನೀರ್ ಬಿಡಿಸ್ತಾನೆ, ಕಳ್ಳ ಆಟ ಆಡೋದು ಅಂತೇಳಿ ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗಾಗಲೇ ಒಂದು ರೀತಿಯಲ್ಲಿ ಸುರೇಶ್ ಗೌಡ ಅವರ ಇವತ್ತು ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ. ಆ ಒಂದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇದೆ. ಯಾವ ರೀತಿಯಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಜನರನ್ನ ಪ್ರಚೋದಿಸುವ ಕೆಲಸವನ್ನ ಮಾಡಿದ್ದಾರೆ? ನವಿತಾ, ಏನು ಮಾಜಿ ಶಾಸಕ ಸುರೇಶ್ ಗೌಡ ಈ ಒಂದು ಅತಿರೇಕದ ಒಂದು ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಏನೋ ಈಗಾಗಲೇ ಚುನಾವಣೆ ಸಮೀಪ ಬರ್ತಿದ್ದಂಗೆನೆ ಅಭ್ಯರ್ಥಿ BS ಬಸವರಾಜ ಪರ ಪ್ರಚಾರ ಮಾಡುವಂತ ವೇಳೆಯಲ್ಲಿ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಒಬ್ರು ಗ್ರಾಮಸ್ಥರ ಒಂದು ಮನೆ ಬಾಗಿಲಲ್ಲಿ ಕೂತು ಅಲ್ಲಿನ ಗ್ರಾಮದ ಜನರಿಗೆ ಹೇಳ್ತಿರ್ತಕ್ಕಂಥದ್ದು. ಯಾಕಂದ್ರೆ ಏನಂದ್ರೆ JDS ನವರು ಯಾರೇ ಬಂದ್ರು ಕೂಡ ಊರಿನ ಒಳಗಡೆ ಬಿಡ್ಬೇಡಿ. ಅದರಲ್ಲೂ ಕೂಡ JDS ಅಭ್ಯರ್ಥಿ ದೇವೇಗೌಡರು ಆಗಿರ್ಬೋದು ಅಥವಾ ಅವರ ಬೆಂಬಲಿಗ ಶಾಸಕ ಗೌರಿಶಂಕರ್ ಆಗಿರ್ಬೋದು, ಯಾರೇ ಬಂದ್ರು ಕೂಡ ಊರಿನ ಹೊರಗೆ ನಿಲ್ಸಿ ದೊಣ್ಣೆ ಹಿಡಿದು ನಿಂತ್ಕೊಳ್ಳಿ, ಅದೇನ್ ಬೇಕಾದ್ರೂ ನಾನು ಇರ್ತೀನಿ, ಯುದ್ಧ ಮಾಡಿ, ಯುದ್ಧಕ್ಕೆ ಶ್ರೀಕೃಷ್ಣನ ಹಾಗೆ ನಾನು ಇರ್ತೀನಿ ಅಂತ ಹೇಳಿ ಅವರು ಒಂದು ಸಪೋರ್ಟ್ ಆಗಿ ಮಾತಾಡ್ತಕ್ಕಂಥದ್ದು. ಈ ಒಂದು ವೇಳೆಯಲ್ಲಿ ಎಲ್ಲಾ ಮುಖಂಡರು ಇದ್ದನ್ನು ಕೂಡ ಒಂದು ಹೊರೆಯಾಗತಕ್ಕಂಥದ್ದು. ಏನೋ ಅಸಂವಿಧಾನಿಕ ಪದಗಳನ್ನ ಕೂಡ ಒಂದು ಬಳಸಿ ನನ್ ಮಗ ಅವರು ಇವರು ಅಂತ ಹೇಳಿ ಈ ಒಂದು ಪದಗಳನ್ನ ಪ್ರಯೋಗ ಮಾಡೋದ್ರ ಮೂಲಕ ಅವ್ರನ್ನ JDS ನಾಯಕರನ್ನ ಹಿಗ್ಗಾಮುಗ್ಗಾ ಬೈದಿರತಕ್ಕಂಥದ್ದು. ಈಗಾಗಲೇ ಕೂಡ ಇದು ಸೋಷಿಯಲ್ ನೆಟ್ವರ್ಕ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸುರೇಶ್ ಗೌಡರ ಈ ಒಂದು ಮಾತಿಗೆ ಸಾಕಷ್ಟು ಒಂದು ಖಂಡನೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತೆ ಇನ್ನೊಂದು ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಯಾರೇ ಅವರು JDS ಅಭ್ಯರ್ಥಿಗಳು ಯಾರೇ ಬಂದ್ರು ಕೂಡ ಅವ್ರನ್ನ ಊರಿನ ಒಳಗಡೆ ಬಿಡಬೇಡಿ, ನೀರಿನ ಕಳ್ಳ ಅಂತ ಹೇಳಿ ಈಚೆನೆ ನಿಲ್ಸಿ, ಮತ್ತೆ ಅವರು ನಮ್ಮ ದುಡ್ಡನ್ನೇ ಏನೋ ಗೌರಿಶಂಕರ್ ಏನಿದಾನೆ ಅವನು ನಮ್ಮ ದುಡ್ಡನ್ನೇ ತಂದು ನಮ್ಮಂತಾನೆ ಮರೆಸಿ ನಮ್ದುಗೆ ಅವರು ಕೊಡ್ತಾರೆ ಅಂತ ಹೇಳ್ತಿರ್ತಕ್ಕಂಥ ಮಾತು ನವಿತಾ. ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.